ಚತುರ ಬುದ್ಧಿ. ಸುಂಕಾದ್ರಿ ಎಂಬ ಗ್ರಾಮದಲ್ಲಿ ವಿಶ್ವನಾಥ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ತುಂಬಾ ಬಡವನಾಗಿದ್ದರೂ ಕಷ್ಟಪಟ್ಟು ದುಡಿಯುವ ಯುವಕನಾಗಿದ್ದ. ಒಂದು ದಿನ ಅವನು ಕೆಲಸ ಹುಡುಕುತ್ತಾ ನಗರಕ್ಕೆ ಹೋಗೋಣವೆಂದು ಯೋಚಿಸಿ ಸಿನ್ನಾಬಾದ್ ನಗರಕ್ಕೆ ಬಂದ. ಅಲ್ಲಿ ಅವನಿಗೆ ಹೇಗೋ ಕೆಲಸ ಸಿಕ್ಕಿತು. ಆತ ರಾತ್ರಿ ಹಗಲು ಎಂದು ನೋಡದೆ ಬಹಳ ದುಡಿಮೆ ಮಾಡಿ ಹಣವನ್ನು ಸಣ್ಣ ಪೆಟ್ಟಿಗೆಯಲ್ಲಿ ಹಾಕುತ್ತಾ ಕೂಡಿಡುತ್ತಾ ಬಂದನು. ಇಂತಹ ಸಂದರ್ಭದಲ್ಲಿ ದಿನಗಳು ಕಳೆಯುತ್ತಿದ್ದಂತೆ ಸಿನ್ನಾಬಾದ್ ನಗರದಲ್ಲಿ ಕಳ್ಳಕಾಕರರ ಹಾವಳಿ ಹೆಚ್ಚಾಯಿತು. ವಿಶ್ವನಾಥನಿಗೆ ತುಂಬಾ ಬೇಸರವಾಯಿತು. ಅವನಿಗೆ ಇದ್ದಕ್ಕಿದ್ದಂತೆ ಒಂದು ಚಿಂತೆ ಕಾಡಲು ಪ್ರಾರಂಭವಾಯಿತು. ಭಗವಂತಾ, ನಾನು ಹಗಲು ರಾತ್ರಿ ಎಂದು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಒಂದು ವೇಳೆ ಕಳ್ಳರು ದೋಚಿಕೊಂಡು ಹೋದರೆ ನನ್ನ ಗತಿಯೇನು ಎಂಬ ಚಿಂತೆ ಅವನನ್ನು ಕಾಡಲು ಶುರುಮಾಡಿತು. ಒಂದು ದಿನ ವಿಶ್ವನಾಥನಿಗೆ ತಲೆಯಲ್ಲಿ ಒಂದು ಉಪಾಯ ಬಂದಿತು. ನಾನು ಕೂಡಿಟ್ಟ ಹಣವನ್ನು ಯಾರಾದರೂ ನಂಬುವಂತಹ ವ್ಯಕ್ತಿಗೆ ಕೊಟ್ಟರೆ ಜೋಪಾನವಾಗಿ ತೆಗೆದಿಡುತ್ತಾನೆ. ಹಾಗೂ ಒಂದು ವೇಳೆ ನಾನು ಊರಿಗೆ ಹೋಗಬೇಕೆಂದರೆ ಅವರ ಬಳಿ ಕೇಳಿ ತೆಗೆದುಕೊಳ್ಳುತ್ತೇನೆ. ಹಾಗೆಂದು ಯೋಚಿಸಿದ ವಿಶ್ವನಾಥ ಅದೇ ಊರಿನಲ್ಲಿ ಒಂದಿಷ್ಟು ಜನರ ಬಳಿ ವಿಚಾರಿಸಿ ಅಲ್ಲಿದ್ದ ದೀನಪಂಡಿತ ಎಂಬ ವ್ಯಕ್ತಿಯ ಬಳಿ ಎಲ್ಲಾ ವಿಚಾರವನ್ನು ತಿಳಿಸಿದ. ದೀನಪಂಡಿತನ ಖುಷಿಗೆ ಪಾರವೇ ಇರಲಿಲ್ಲ. ಅಗತ್ಯ ಬಿದ್ದಾಗ ವಾಪಸ್ಸು ಕೊಡುತ್ತೇನೆ ಎಂಬ ಕರಾರು ಮಾಡಿಕೊಂಡು ಹಣವನ್ನು ತೆಗೆದುಕೊಂಡು ತನ್ನ ಬಳಿ ಇಟ್ಟುಕೊಂಡ. ಈಗ ವಿಶ್ವನಾಥ ಯಾವುದೇ ಚಿಂತೆಯಿಲ್ಲದೆ ಎಂದಿನಂತೆ ದುಡಿಯಲು ತೊಡಗಿದ. ಹೀಗೆ ದಿನಗಳು ಸಾಗಿದವು. ಒಂದು ದಿನ ವಿಶ್ವನಾಥನಿಗೆ ಊರಿಗೆ ಹೋಗಬೇಕೆಂಬ ಬಯಕೆಯಾಯಿತು. ಹಾಗಾಗಿ ಅವನು ನೇರವಾಗಿ ದೀನಪಂಡಿತನ ಮನೆಗೆ ಬಂದು ತಾನು ಜೋಪಾನ ಮಾಡಿ ಇಡಲು ನೀಡಿದ್ದ ಹಣವನ್ನು ಕೊಡಿ, ನಾನು ಊರಿಗೆ ಹೋಗಬೇಕೆಂಬ ಬಯಕೆಯಾಗಿದೆ ಎಂದನು. ಆಗ ದೀನಪಂಡಿತನು, ಹಣವೇ? ಯಾವ ಹಣ? ಯಾವಾಗ ಕೊಟ್ಟಿದ್ದೆ ನೀನು? ಇಲ್ಲಿಂದ ಈಗಲೇ ಹೋಗುತ್ತೀಯೋ ಇಲ್ಲವೋ ಎಂದು ಆತನ ಮೇಲೆ ಗದರಿದ. ವಿಶ್ವನಾಥನಿಗೆ ಬಹಳ ದುಃಖವಾಗಿ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಯಿತು. ಆತ ದೀನಪಂಡಿತನ ಕಾಲು ಹಿಡಿದು ಪರಿಪರಿಯಾಗಿ ಬೇಡಿಕೊಂಡನು. ಆದರೆ ದೀನಪಂಡಿತನು ತನ್ನ ಕೆಲಸದವರನ್ನು ಕರೆದು ಇವನನ್ನು ಹೊರಗೆ ಅಟ್ಟುವಂತೆ ಆದೇಶ ನೀಡಿದ. ವಿಶ್ವನಾಥನು ಎಲ್ಲವನ್ನೂ ಕಳೆದುಕೊಂಡವರಂತೆ ಬೀದಿಯಲ್ಲಿ ಕುಳಿತು ಅಳುವಾಗ ದಾರಿಯಲ್ಲಿ ಸೂಕ್ಷ್ಮ ಮತಿಯಾಗಿರುವ ಅನ್ಘ ಎಂಬ ಮಹಿಳೆ ಬಂದಳು. ಅವಳು ವಿಷಯವೇನೆಂದು ಕೇಳಿ ಮರುಕಪಟ್ಟು ಇಲ್ಲೇ ಸಮೀಪ ತನ್ನ ಮನೆಯಿದೆ ಎಂದು ಕರೆದುಕೊಂಡು ಹೋಗಿ ಹಸಿದು ದುಃಖಿತನಾಗಿದ್ದ ವಿಶ್ವನಾಥನಿಗೆ ನೀರು ಆಹಾರವನ್ನು ಕೊಟ್ಟು ವಿಷಯವನ್ನು ವಿಸ್ತಾರವಾಗಿ ಹೇಳುವಂತೆ ತಿಳಿಸಿದಳು. ನಂತರ ತನ್ನ ಚಿಕ್ಕ ಮಗನನ್ನು ಕೂಗಿ ಏನೋ ಸುದ್ದಿಯನ್ನು ಗುಟ್ಟಾಗಿ ಹೇಳಿದಳು. ಅವನು ಹೊರಗಡೆ ಓಡಿದನು. ನಂತರ ಅನ್ಘ ವಿಶ್ವನಾಥನಿಗೆ ರಹಸ್ಯವಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸಿದಳು. ನಂತರ ಅನ್ಘ ಸ್ವಲ್ಪವೂ ತಡಮಾಡದೆ ತಾನು ಕೂಡಿಟ್ಟಂತಹ ಹಣದ ಪೆಟ್ಟಿಗೆಯೊಂದಿಗೆ ದೀನಪಂಡಿತನ ಮನೆಗೆ ಹೊರಟಳು. ಅಲ್ಲಿಗೆ ತಲುಪಿ ದೀನಪಂಡಿತನ ಬಳಿ ಹೀಗೆನ್ನುತ್ತಾಳೆ, ಯಜಮಾನರೇ, ನನ್ನ ಗಂಡ ಸ್ವಲ್ಪ ದಿನಕ್ಕಾಗಿ ಊರಿಗೆ ಹೋಗುತ್ತಾರೆ. ನನ್ನ ಹತ್ತಿರ ಬಹಳ ಹಣ ಹಾಗೂ ಚಿನ್ನಾಭರಣಗಳಿವೆ. ಅದನ್ನು ಈ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಕಳ್ಳಕಾಕರರ ಹಾವಳಿ ತುಂಬಾ ಆಗಿದೆ. ಹಾಗಾಗಿ ನನ್ನ ಗಂಡ ವಾಪಸ್ಸು ಬರುವವರೆಗೂ ಈ ಪೆಟ್ಟಿಗೆಯನ್ನು ನೀವು ಜೋಪಾನ ಮಾಡಿ ಇಟ್ಟುಕೊಂಡರೆ ನನಗೆ ಉಪಕಾರವಾಗುತ್ತಿತ್ತು ಎಂದಳು. ಹಣದ ಲಾಲಸೆ ಇದ್ದ ದೀನಪಂಡಿತನು ಇಂತಹ ಅವಕಾಶ ಬಿಡುತ್ತಾನೆಯೇ? ಅವನು ಒಪ್ಪಿಕೊಳ್ಳುತ್ತಾನೆ. ಈ ಪೆಟ್ಟಿಗೆಯನ್ನು ಜೋಪಾನವಾಗಿ ಇಡುತ್ತೇನೆ. ನಿಮಗೆ ಯಾವಾಗ ಇದರ ಅವಶ್ಯಕತೆ ಇರುತ್ತದೋ ಆಗ ಬಂದು ಕೊಂಡು ಹೋಗಿ ಎಂದನು.
ಅದೇ ಹೊತ್ತಿಗೆ ಸರಿಯಾಗಿ ವಿಶ್ವನಾಥ ಅಲ್ಲಿಗೆ ಬರುತ್ತಾನೆ. ಅವನನ್ನು ನೋಡಿ ದೀನಪಂಡಿತನಿಗೆ ವಿಪರೀತ ಕೋಪ ಬರುತ್ತದೆ. ಆದರೂ ತೋರಿಸಿಕೊಳ್ಳದೆಯೇ ಶಾಂತಿಯಿಂದ, ಹಾ, ನೀನೇನು ಇಲ್ಲಿಗೆ ಬಂದಿದ್ದು ಎಂದು ಕೇಳುತ್ತಾನೆ. ಆಗ ವಿಶ್ವನಾಥ ಹೇಳಿದ, ನಾನು ಊರಿಗೆ ಹೋಗುತ್ತಿದ್ದೇನೆ. ನನ್ನ ಹಣದ ಪೆಟ್ಟಿಗೆಯನ್ನು ನನಗೆ ವಾಪಸ್ಸು ಕೊಡುವಿರಾ ಎಂದು ಕೇಳುತ್ತಾನೆ. ಈಗ ದೀನಪಂಡಿತ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದ. ವಿಶ್ವನಾಥನ ಹಣ ಕೊಡಲು ಒಪ್ಪದಿದ್ದರೆ ಎದುರು ನಿಂತಿರುವ ಮಹಿಳೆ ನನ್ನ ಬಗ್ಗೆ ತಪ್ಪು ತಿಳಿಯುವ ಸಾಧ್ಯತೆ ಇದೆ. ಅದಲ್ಲದೆಯೇ ವಿಶ್ವನಾಥನಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಹಣ ಈಕೆಯ ಬಳಿಯಿದೆ. ಆದ್ದರಿಂದ ವಿಶ್ವನಾಥನಿಗೆ ಹಣ ಕೊಟ್ಟು ಯಾವುದೇ ಕೋಪ ಬಾರದಂತೆ ನೋಡಿಕೊಂಡು ಕಳುಹಿಸೋಣ ಎಂದು ಯೋಚಿಸಿ ಅವನ ಸಣ್ಣ ಪೆಟ್ಟಿಗೆಯನ್ನು ವಾಪಸ್ಸು ಕೊಟ್ಟು ಕಳುಹಿಸಿದ. ತುಂಬಾ ಹರುಷಗೊಂಡು ವಿಶ್ವನಾಥ ಅಲ್ಲಿಂದ ಹೊರಡುತ್ತಾನೆ. ಸ್ವಲ್ಪ ಹೊತ್ತಿನಲ್ಲೆಯೇ ಅಂಧಾಳ ಮಗ ಅಲ್ಲಿಗೆ ಓಡೋಡಿ ಬರುತ್ತಾನೆ. ಅಮ್ಮಾ, ತಂದೆ ಇಂದಿನ ಪ್ರಯಾಣ ರದ್ದುಗೊಳಿಸಿದ್ದಾರೆ, ಹೋಗುವುದಿಲ್ಲವಂತೆ ಎಂದನು. ಆಗ ಅಂಧ ಹರುಷಗೊಂಡವಳಂತೆ ನಟಿಸುತ್ತಾ ದೀನಪಂಡಿತನಲ್ಲಿ ಹೀಗೆನ್ನುತ್ತಾಳೆ. ಯಜಮಾನರೇ, ಈ ಪೆಟ್ಟಿಗೆಯನ್ನು ಇಲ್ಲಿ ಇಡಬೇಕಾದ ಅಗತ್ಯ ಈಗ ನನಗಿಲ್ಲ. ನಾನು ತೆಗೆದುಕೊಂಡು ಹೋಗುತ್ತೇನೆ. ಧನ್ಯವಾದ. ಅವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ. ದುರಾಸೆಯವನಾಗಿದ್ದ ದೀನಪಂಡಿತ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ನಿರಾಶೆಯಿಂದ ಅಲ್ಲೇ ಕೂರುತ್ತಾನೆ.